ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಅರೆ ಮಾವ ಯಾಕೆ ಕದ್ದು ಮುಚ್ಚಿ ಬರ್ತಿದ್ದಾನೆ? ಗೊತ್ತಾಗೇ ಇಲ್ಲ ಅನ್ನೋ ತರ ನಾಟಕ ಬೇರೆ ಮಾಡ್ತಿದ್ದಾನೆ. ಮಾವ ನೀನ್ ಮಾತಾಡ್ಕೊಂಡ್ ಬರೋದಲ್ವಾ, ನಂಗೆ ಗೊತ್ತೇ ಆಗ್ಲಿಲ್ಲ, ಸಾರಿ. ಪಾರು ಪರವಾಗಿಲ್ಲ, ನಾನು ಅಲ್ಲಿಂದ ಪಾರು ಪಾರು ಅನ್ಕೊಂಡೆ ಬಂದೆ. ಆದ್ರೆ ನೀ ಪಾಪ ಹಾಡು ಹೇಳ್ತಿದ್ದಲ್ಲ, ನಿಂಗೆ ಗೊತ್ತಾಗ್ಲಿಲ್ಲ ಆಟೆ. ಆದ್ರೆ ಪಾರು ನೀ ಬೋಸ್ ಅಂದಾಗ ಹಾಡ್ತೀಯ, ನಿಂಗೆ ಒಳ್ಳೆ ಕಂಠ ಐತೆ. ಹೌದಾ? ನಿಂಗೆ ಇಷ್ಟ ಆಯ್ತಾ? ನಂಗೆ ಬೋ ಇಷ್ಟ ಆಯ್ತು ಪಾರು. ಥ್ಯಾಂಕ್ ಯು ಮಾವ. ನಾನು ಹಿಂಗೆ ಹಾಡ್ತಿದ್ರೆ ನಿಂಗೇನು ಅನ್ಸುತ್ತೆ? ಅದು ಹೇಳು ಮಾವ. ನಿನ್ ಕರ್ಕೊಂಡು ನಿನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಯಾರಾನ ಕೈ ಕಾಲು ಹಿಡ್ದು ಆ ಜೀಕರಣದಾಗೆ ಸರಿಗಮಪ್ಪ ಬತ್ತೈತಲ್ಲ, ಅದಕ್ಕೆ ಹಾಡು ಕಳಿಸ್ಮ ಅನ್ಸ್ತು. ಬೇರೇನು ಅನ್ಸ್ಲಿಲ್ವಾ? ಇಲ್ಲ ಪಾರು, ಸದ್ಯಕ್ಕೆ ಆಟೆಯ. ಸರಿ ಬೇಡ. ಪಾರು ಪಾರು ಒಂದ್ ನಿಮಿಷ ನಿಂತಾವ, ಏನು ಹೇಳ್ಬೇಕಿತ್ತು. ಹೇಳು ಮಾವ. ಪಾರು ನೀವು ಕಣ್ ಮುಚ್ಕತಿಯಾ? ಕಣ್ ಮುಚ್ಕೋಬೇಕಾ? ಕಣ್ ಮುಚ್ಕೋ ಪಾರು. ನಾನು ಕಣ್ ಮುಚ್ಕೊಂಡ್ಮೇಲೆ ಮುತ್ಕಿತ್ ಕೊಡಲ್ಲ ತಾನೆ? ಯವ್ವ ಇಲ್ಲ ಪಾರು, ನಾನು ಹಂಗೆಲ್ಲ ಮಾಡಕ್ಕಿಲ್ಲ. ಸರಿ ಸರಿ, ಕಣ್ ಮುಚ್ಕೋತೀನಿ. ಏನಪ್ಪ ಇದು ಕಹಾನಿ ಮೇ ಟ್ವಿಸ್ಟು? ಕಣ್ ಮುಚ್ಕೋ ಅಂತಿದ್ದಾನೆ ಮಾವ. ನನ್ಗಿಂತ ಮುಂಚೆ ಮಾವನ ನನಗೆ ಪ್ರಪೋಸ್ ಮಾಡೋ ಹೋಗಿದ್ದಾನಲ್ಲ. ಮಾವ ಕಣ್ ಮುಚ್ಕೊಂಡಿದ್ದೀನಿ, ಹೇಳು. ಪಾರು ನೀನು ಆ ಕಡೆಗೆ ತಿರಿಕ, ಆಮೇಲೆ ಕೇಳ್ತೀನಿ. ಆ ಕಡೆ ತಿರಿಕ. ಸರಿ ಸರಿ. ಪಾರು ಈ ಕಡೆ ತಿರುಗು. ಕಣ್ಬಿಡು. ನನ್ನ ಗಂಡನಿಗೋಸ್ಕರ ನಾನ್ ಸಂಪಾದಿಸಿರೋ ಚಿನ್ನನ ಮಾರಿ ದುಡ್ಡು ತಗೊಂಡೋಗಕ್ ಬಂದಿದ್ದೇನೆ. ಮಾವ ನನ್ ಸರ. ಪಾರು ನೀನು ಮದುವೆ ನಂಗೆ ಸಹಾಯ ಆಗ್ಲಿ ಅಂತ ಈ ಸರನ ಬಂಗಾರದ ಅಂಗಡಿಗೆ ಕೊಟ್ಟು ಬಂದಿದ್ದಲ್ಲ, ಅದನ್ನ ನಾನು ಬಿಡಿಸ್ಕೊ ಬಂದೆ. ಯಾಕೆ ಮಾವ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಬಂದೆ? ನಿನ್ಗೆ ಏನಕ್ಕಾದ್ರೂ ಯೂಸ್ ಆಗ್ತಿರ್ಲಿಲ್ವಾ? ಅಯ್ಯೋ ನಂಗೆ ಯಾಕೆ ಪಾರು ಕಾಸು? ನಿನ್ ಕುದ್ಗೆ ಖಾಲಿರೋದ್ನ ನನ್ನ ಕೈಲಿ ನೋಡಕ್ಕಾಗಿಲ್ಲ, ಅದಕ್ಕೆ ಬಿಡಿಸ್ಕೊ ಬಂದೆ. ನಿನ್ ಖುಷಿನೇ ನನ್ ಖುಷಿ ಪಾರು. ಆದ್ರೆ ನೀನು ನನ್ ಖುಷಿಗೋಸ್ಕರ ಹಿಂಗೆಲ್ಲ ಮಾಡಿದ್ರೆ ನಾನು ಇದನ್ನೆಲ್ಲ ಒಪ್ಪಕ್ಕಿಲ್ಲ ಪಾರು. ನಿನ್ ಖುಷಿ, ನಿನ್ ನೆಮ್ಮದಿ, ನಿನ್ ನಗು, ನಿನ್ ಸಂದಾಕಿರೋದು ಏಟೆಯ ನಂಗೆ ಮುಖ್ಯ. ಅದನ್ ಬಿಟ್ರೆ ನಂಗೆ ಬೇರೇನು ಬೇಕಾಗಿಲ್ಲ ಪಾರು. ಕೈ ಕೊಡು ಪಾರು, ಇದು ಹಿಡ್ಕ.
ಬೇಗ ಎಲ್ಲರೂ ರೆಡಿಯಾಗಿ ನಮ್ಮೂರು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಪೂಜೆ ಮಾಡಿಸ್ಕೊಂಡು ಬರಬೇಕು. ಯಾವ ದೇವಸ್ಥಾನ? ಮಾಕಳವನ್ ದೇವಸ್ಥಾನ. ಅವ್ನು ಫೋನೇ ರಿಸೀವ್ ಮಾಡ್ತಿಲ್ಲ. ಮತ್ತೇನವ, ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ತಾಳಿನೂ ಕೈನಾಗೆ ಐತೆ. ಅಯ್ಯೋ ದೇವ್ರೆ, ಅದೇ ದೇವಸ್ಥಾನಕ್ಕೆ ಪಿಂಕಿನೂ ಅವ್ರ ಅಪ್ಪನ್ನು ಬರಕ್ ಹೇಳಿದ್ವಲ್ಲ. ಇವಾಗ ನಾವು ಅಲ್ಲಿಗೆ ಹೋದ್ರೆ ನಮ್ ಕತೆ ಗೋವಿಂದ. ಇವರಿಬ್ಬರದು ಮದುವೆನೂ ಆಯಿತು, ಸೋಮನೂ ಆಯಿತು. ಇನ್ನು ಜಯ ಬಂದರೆ ಬೆಂಡೆತ್ ಬತಾಸ್ ಮಾಡ್ತಾಳೆ. ಅವಳು ಬರೋವರೆಗೂ ಕಾಯೋದು ಒಳ್ಳೇದಲ್ಲ. ಯಾರಿಗೂ ಹೇಳ್ದೆ ಕೇಳ್ದೆ ಅಭ್ಯಾಸ ಆಗ್ಬಿಡೋದೆ ವಾಸಿ. ರೀ, ನಮ್ಮೂರ್ನಾಗೆ ಏಟೊಂದು ದೇವಸ್ಥಾನ ಐತಲ್ಲ, ಅಲ್ಲೇ ಹೋಗಿ ಪೂಜೆ ಮಾಡಿಸ್ಬೋದಲ್ಲ. ನಮ್ಮೂರಲ್ಲೂ ಎಷ್ಟೊಂದು ಮನೆಗಳವೆ. ನಾನು ಎಲ್ಲೇ ಹೋದರೂ ನಮ್ಮ ಮನೆಗೆ ಬರ್ತೀನಿ. ಯಾಕೆ ಹೇಳು? ನಾವು ಎಲ್ಲೇ ಹೋಗಿದ್ರು ನಾನು ವಾಪಸ್ ಬರಬೇಕಾಗಿರೋ ಜಾಗ ಇದೆ ಅಂತ. ಹಂಗೆ ನಮ್ಮೂರಿಗಿರೋದು ಒಂದೇ ಒಂದು ಗ್ರಾಮ ದೇವತೆ ದೇವಸ್ಥಾನ ಅಂದರೆ ಮಾಕಾಳವನ್ ದೇವಸ್ಥಾನ. ಅದಕ್ಕೆ ನಾವು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಬೇಗ ಹೋಗು, ರೆಡಿಯಾಗು. ಯಜಮಾನ್ರು ಫೋನ್ ಮಾಡ್ತಾವ್ರೆ, ನೀವು ರೆಡಿಯಾಗಿ ಬರ್ತೀವಿ.